ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ಏನು ಈ ಕತ್ತಲ್ಲಿ ವ್ಲಾಗ್ ಶುರು ಮಾಡ್ತೀನಿ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ಆಲ್ರೆಡಿ ಟೈಮ್ ಎಷ್ಟಮ್ಮ ಟೈಮ್ ಎಷ್ಟಮ್ಮ ಇದು ಒಂದು 1:40. ಸೊ ಮಧ್ಯರಾತ್ರಿ 1:40, ಇನ್ನೂ ಯಾರೂ ಮುಗಿಲ್ಲ. ಸೊ ಈಗ ನಾನು ಫ್ರೆಶ್ ಅಪ್ ಆಗಿ ಮಾರ್ಕೆಟ್ ಹೋಗ್ತಿದ್ದೀನಿ. ಎಲ್ಲರೂ ಮಾರ್ಕೆಟ್ ಹೋಗಿ ಬಂದಮೇಲೆ ಫ್ರೆಶ್ ಅಪ್ ಆಗ್ತಾರೆ, ನಾವು ಗೊತ್ತಲ್ಲ ಡಿಫ್ರೆಂಟು, ಫ್ರೆಶ್ ಅಪ್ ಆಗಿ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಸೊ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು, ಬೇಗ ಪೂಜೆ ಇರೋದ್ರಿಂದ ಆಫೀಸಲ್ಲಿ. ಸೊ ಹಾಗಾಗಿ ಬೇಗನೆ ಇವಾಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. 1:40 ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ. ಸೊ ನಮ್ಮ ಅಮ್ಮನೂ ಮನೆಯಿಲ್ಲ. ಸೊ ನಾವು ಆ್ಯಕ್ಚುಲಿ ಬಂದಿದ್ದು ಮನೆಗೆ ಎಷ್ಟು ಗಂಟೆ ಅಂದರೆ 12 ಗಂಟೆಗೆ. 12 ಗಂಟೆಗೆ ಬಂದು ನಾನು ಫೋನ್ ನೋಡಿಕೊಂಡು ಕೂತಿದ್ದೆ. ಸೊ ನಮ್ಮಮ್ಮ ಇಷ್ಟೊತ್ತರೆಗೂ ನಿದ್ದೆ ಮಾಡ್ತೀನಿ ಅಂತ ಹೋಗಿ ಡವ್ ಮಾಡ್ತಿದ್ರು, ನಿದ್ದೆ ಬಂದಿಲ್ಲ. ಅದಕ್ಕೆ ಎದ್ದು ಬಂದು ಇಲ್ಲಿ ತಿಕ್ತವರೇ ಪಾತ್ರಿನ ನಮ್ಮ ಅಕ್ಕನೂ ಮನಗಿಲ್ಲ, ಇನ್ನು ಅಲ್ಲೇ ಫೋನ್ ನೋಡ್ತಾಳೆ. ನಮ್ಮ ಅಪ್ಪ ಒಬ್ಬರೇ ಮನಗಿರೋದು. ಸೊ ನಮ್ಮ ಸೋನೂ ಮನಗಿಲ್ಲ. ಇವಳನ್ನ ಬಿಡಬೇಕು, ಇವಳನ್ನ ತೋರಿಸುವ ಸೋನಾ. ಸೊ ನಮ್ಮ ಸೋನ ಯಾರೂ ಮನಗಿಲ್ಲ ಮನೇಲಿ, ನಾವು ಅಪ್ಪ ಒಬ್ಬರೇ ಮನಗಿರೋದು. ನೈಂಟಿ ಹಾಕೊಂಡು ಪಲ್ಟಿ ಹೊಡೆದವ್ರು ಅಷ್ಟೇ. ಸೊ ಗೈಸ್, ಈಗ ಟೈಮ್ ಆಯಿತು 1:30. ಬನ್ನಿ ಮಾರ್ಕೆಟ್ಗೆ ಹೋಗುವ. ಗೈಸ್ ಬನ್ನಿ ಹೋಗುವ. ಹಾಂ ಬೇಡ ಬಿಡು, ತಗೋತೀನಿ. ಏನು ಬೇಡ ಬಿಡು ಗೈಸ್. ನಾನು ಏನಪ್ಪ ಅಂತಂದರೆ ಕಸನ ನಾವು ಮರ್ತೋಗ್ಬಿಟ್ಟಿದ್ವಿ. ಇವ್ರು ನೋಡಿ ಏನು ಮಾಡೋರು, ಕಸನ ತಗೊಬಂದಿಲ್ಲ ಅಂತ ಮುಂದೆ ಬಿಸಾಕ್ಬಿಟ್ಟವ್ರೆ ನಮ್ಮ ಅಂಗಡಿ ಮುಂದೆ. ಸೊ ಅಲ್ಲಿತ್ತು ಸೈಡಲ್ಲಿ ಇಕ್ಕಿದ್ವಿ ಕಸನ, ತಗೊಬಂದು ನಮ್ಮ ಅಂಗಡಿ ಮುಂದೆ ಬಿಸಾಕ. ತಪ್ಪು ನಮ್ಮದೇ, ನಮ್ಮ ಮರ್ತೋಗಿದ್ವಿ. ಅದು ಒಂದು ಕಡೆ ನೀಟಾಗಿ ಎತ್ತಿಕ್ಕಿದ್ರಾಗಿರೋದು, ಈ ಥರ ಬಿಸಾಕ್ಬಿಟ್ಟೆಲ್ಲ ಇರೋದು. ಇವಾಗ ಎತ್ಕೊಂಡು ಹೋಗಿ ಬನ್ನಿ ಅದು. ಸೊ ಗೈಸ್, ಈಗ ಮಾರ್ಕೆಟಿಗೆ ಬಂದಿದ್ದೀನಿ. ಸೊ ಇನ್ನೂ ಏನು ಓಪನೇ ಆಗಿಲ್ಲ, ಎಲ್ಲ ಫುಲ್ಲು ಖಾಲಿ ಹೊಡಿತೈತೆ. ಸೊ ಒಂದಿನ ಓಪನ್ ಇಲ್ಲ. ಬನ್ನಿ, ಇನ್ನೇನು ಮಾಡುವ, ಕಾಯ್ದುಬಿಟ್ಟು ತೊಗೊಂಡೋಗ್ಬೇಕಷ್ಟೇ, ಇನ್ನೇನಿಲ್ಲ. ಆ ಟೈಮ್ ಎಷ್ಟಂದರೆ 2:15 ಅನಿಸುತ್ತೆ, 2:15 ಬನ್ನಿ ಹೋಗುವ. ಸೊ ಗೈಸ್, ಈಗ ಹಣ್ಣು ಎಲ್ಲ ತಗೊಂಡಿದ್ದಾಯಿತು. ಸೊ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಗೈಸ್, ಈಗ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಸೊ ಈಗ ಮನೆಗೆ ಹೊರಡುವ ಕಾರ್ಯಕ್ರಮ. ಸೊ ಗೈಸ್, ಈಗ ಮಾರ್ಕೆಟಿಂದ ಮನೆಗೆ ಬಂದಿದ್ದಾಯಿತು. ಸೊ ಐಟಮ್ ಎಲ್ಲ ತಂದಿದ್ದೀನಿ. ಸೊ ಈಗ ಟೈಮು ಕರೆಕ್ಟಾಗಿ 3:55. ಸೊ ಇನ್ನೊಂದು 5 ನಿಮಿಷ ನಮ್ಮ ರೆಡಿ ಆದಮೇಲೆ ದೀಪ ಹಚ್ಬಿಟ್ಟು ಅಲ್ಲಿ ಹೋಗ್ಬೇಕೀಗ. ಅಲ್ಲಿವರೆಗೂ ಕೂತ್ಕೊಂಡು ನೆನ್ನೆ ವೀಡಿಯೋ ಇನ್ನೂ ಎಡಿಟೇ ಮಾಡಿಲ್ಲ, ಎಡಿಟ್ ಮಾಡಬೇಕು. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಈಗ ಆಫೀಸ್ಗೆ ಹೋಗೋ ಸಮಯ. ಸೊ ಐಟಮ್ಸ್ ಎಲ್ಲ ತೊಗೊಂಡು ಆಫೀಸ್ಗೆ ಹೋಗ್ತಾಯಿದ್ದೀನಿ. ಇನ್ನೂ ರೆಡಿ ಆಗಿಲ್ಲ, ಯಾಕಪ್ಪ ಅಂತಂದರೆ ಆಮೇಲೆ ಬಂದು ಎಲ್ಲ ರೆಡಿ ಮಾಡಿಬಿಟ್ಟು ಆಫೀಸಲ್ಲೆಲ್ಲ ಏನೇನು ಕೆಲಸ ಐತೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬನ್ನಿ. ಸೊ ಗೈಸ್, ಈಗ ಆಫೀಸಿಗೆ ಬಂದಿದ್ದೀನಿ. ಸೊ ಐಟಮ್ ಐತೆ, ಇವಾಗ ಮತ್ತೆ ಇನ್ನೂ ಸ್ವಲ್ಪ ಐಟಮ್ ಐತೆ. ಜೊತೆಗೆ ಹಂಗೆ ನಾವು ಅಮ್ಮನ್ನ ಕರ್ಕೊಬರ್ಬೇಕು. ಬನ್ನಿ ಹೋಗುವ. ಆಲ್ರೆಡಿ 5 ಗಂಟೆ ಆಯಿತು, 4:45 ಅನಿಸುತ್ತೆ. ಸೊ 6 ಗಂಟೆಗೇನೋ 6 ಗಂಟೆ ಒಳಗಡೆ ಅಲ್ಲ, 6:15 ಪೂಜೆ. ಸರಿ ಬನ್ನಿ ಹೋಗುವ. ಸೊ ಗೈಸ್, ಈಗ ನಾವು ಅಂಗಡಿಗೆ ಬಂದ್ವಿ, ಆಫೀಸ್ಗೆ ಬಂದಿದ್ದೀವಿ. ಸೊ ನೋಡ್ರಿ ನಮ್ಮಮ್ಮ. ಏನಮ್ಮ ಸಮಾಚಾರ? ನಮ್ಮ ಮನೆ ಮಹಾಲಕ್ಷ್ಮಿ. ಲಕ್ಷ್ಮೀ ಮಹಾಲಕ್ಷ್ಮಿ
ಏನು ಸಮಾಚಾರ? ವಿಡಿಯೋ ಚಿಂಟು ಟೈಮ್ ಆಯ್ತಲ್ಲ ಮಾಡ್ಕೊಳಪ್ಪ, ಏನು ಮಾಡ್ಕೋಬೇಕು ಮಾಡ್ಕೊಳ್ರಿ. ಬರಲ್ಲ ನೀನು ಗೊತ್ತಾ ಇನ್ನೇನು ಮಾಡಲಿ, ಎಷ್ಟೇ ನನ್ನ ಕೆಲಸ. ಸರಿ ಬಾಯ್, ಬರ್ತೀನಿ. ಟಾಟಾ, ಟೇಕ್ ಕೇರ್. ಅದೆಲ್ಲ ಸೊ ಗೈಸ್, ಈಗ ನಮ್ಮ ಮನೆಯಲ್ಲಿ ನಮ್ಮ ಆಫೀಸಲ್ಲಿ ಅಮ್ಮ ರೆಡಿ ಮಾಡ್ತವ್ರೆ. ಸೊ ನಾನೀಗ ಒಂದು ಕಾಫಿ ಕುಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗುವ, ಕಾಫಿ ಕುಡ್ಕೊಂಡು ಬರುವ. ಸೊ ಗೈಸ್, ಈಗ ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಬನ್ನಿ. ಎಲ್ಲ ಮುಗಿದಿದೆ. ಸೊ ಈಗ ಮನೆಗೆ ಹೋಗಿ ರೆಡಿಯಾಗಿ ಬಂದು ಸ್ವಲ್ಪ ಆಫೀಸ್ದು ಸ್ವಲ್ಪ ನೀಟಾಗಿ ವಿಡಿಯೋ ಮಾಡೋಣ ಬನ್ನಿ. ಗೈಸ್, ಈಗ ನಾನು ರೆಡಿ ಆಗಿದ್ದೀನಿ. ಸೊ ಈಗ ಹೋಗುವ ಸಮಯ. ಸೊ ಬನ್ನಿ ಹೋಗುವ, ಟೈಮ್ ಬಂತು. ಸೊ ನಾ ಬೇರೆ ಇಲ್ಲಿ ಮನ್ಗೊಳೆ ಪಾಪ ಹುಡುಗನ ರಾತ್ರಿ ನಿದ್ದೆ ಇಲ್ಲ. ಸೊ ಒಳಗೆ ಬಿಟ್ಟಿರೋಣ ಮನೆ ಕಡೆಯಿಂದ. ಸೊ ಬನ್ನಿ ಬನ್ನಿ ಹೋಗೋಣ, ಬನ್ನಿ ಹೋಗುವ. ನಿಮ್ಮ ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗೋಣ. ನಮ್ಮ ರಂಗೋಲಿ ತಗೋರ ಕೇಳಲ್ಲ, ರಂಗೋಲಿ ತಗೋಬೇಕು. ಗೈಸ್, ಈಗ ಸ್ವಲ್ಪ ತುಳಸಿನ ಕಿತ್ಕೊಂಡಿದ್ದೀನಿ. ರಂಗೋಲಿ ಪುಡಿ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಬನ್ನಿ ಮುಂದೆ ನೋಡುವ. ಸ್ವಲ್ಪ ಜನ ಗೆಸ್ಟ್ಗಳು ಬರ್ತಾರೆ, ಸುಮಾರು ಜನ. ಬನ್ನಿ, ಫುಲ್ಲು ಮಸ್ತಾಗಿರುತ್ತೆ ಅಂದ್ಕೊಳ್ಳಿ. ಏನಮ್ಮ ಸಮಾಚಾರ? ಆಯ್ತು, ಇವಾಗ ಬೈಲೆ ನಿಮಿಷ. ಇವಾಗ ಆಫೀಸ್ ಓಪನ್ ಮಾಡಿರೋದಕ್ಕೆ ಏನಿಸ್ತೈತೆ ಹೇಳು, ಅದು ಬಿಟ್ಟು ಬೇರೆ ಏನೋ ಹೇಳು. ಏನು ಹೇಳು, ಈಗ ಆಫೀಸ್ ಓಪನ್ ಮಾಡೋಕ್ಕೆ ಏನು ಅನಿಸ್ತೈತೆ ಹೇಳಪ್ಪ. ಚೆನ್ನಾಗಿ ಅನಿಸ್ತೈತೆ ಅಷ್ಟೇನಾ? ಇಷ್ಟೇ ಎಷ್ಟಾಗ್ಲ ಅದ ಸಾಕ್ತಾನೆ. ಏನು ಇಲ್ಲೇ ಹಾಸಿಗೆ ಹಾಸಿ ಅಡುಗೆ ಮನೆ ಮಾಡಿ ರೂಮ್ಗೆ ಮೇಲೆ ಮಾಡ್ಬೇಕಿ. ಸೊ ಗೈಸ್, ಈಗ ನಾನು ಮನೆಗೆ ಬಂದಿದ್ದೀನಿ. ಸೊ ಟೈಮ್ ಹತ್ರ 9 ಗಂಟೆ ಆಗೈತೆ. ಸೊ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತೈತೆ ನನಗೆ. ಸೊ ನಾಷ್ಟ ಮಾಡ್ಕೊಂಡು ಬಂದು ಶಿಸ್ತಾಗಿ ಮನೆಗೆ 1-2 ಅವರ್ ಮನಿಕೊಂಡು ಎದ್ದೋಯ್ತೀನಿ. ಸೊ ಬನ್ನಿ, 2 ಅವರ್ ಆದಮೇಲೆ ಹೋಗೋಣ. ಯಾಕಂದರೆ 2-3 ದಿನ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ ನಾನು. 3 ದಿನ ಅನಿಸುತ್ತೆ, 3 ದಿನ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತೈತೆ. ಇವತ್ತು ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲ. ಸೊ 1-2 ಅವರ್ ಮಲಗಿದ್ದು ಎದ್ದೋಗೋಣ ಬನ್ನಿ. ಸೊ ಗೈಸ್, ಬೆಳಗ್ಗೆ 1-2 ಅವರ್ ಮಲ್ಕೊಳ್ಳೋದು ಅಂತೇಳಿ ಮನೆಗೆ ಬಂದರೆ ಇವಾಗ ಹೇಳ್ತೀನಿ ಆಲ್ರೆಡಿ 4 ಗಂಟೆ ಆಗ್ಬಿಟ್ಟೈತೆ. ಸೊ ಮಸಾಲ ಓಟ್ಸು ಮತ್ತೆ ಯೋಗರ್ಟ್ ಬಾರ್ ಓಟ್ಸಾ? ಹಾಂ ಸರಿ ಆಯ್ತು ಬಾ. ಸೊ ಗೈಸ್, ಈಗ ನೀವು ಹೋಗುವ.
ನೆಕ್ಸ್ಟು 2-3 ದಿನ ನಿದ್ದೆಲಿರೋದಕ್ಕೆ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ನಮ್ಮ ಅಪ್ಪನೇ ಎಲ್ಲ ನೋಡ್ಕೊಂಡ್ರೆ. ಬನ್ನಿ ಇನ್ನು ಎಡಿಟ್ ಮಾಡ್ಬೇಕು. ವಿಡಿಯೋ ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡಿಲ್ಲ. ಇವತ್ತು ಬರೋಲ್ಲ ವಿಡಿಯೋ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಿಟ್ಟಿದೆ. ಆದರೆ ಟ್ರೈ ಮಾಡಿದ್ರೆ ಒಂದು 7 ಗಂಟೆ ಅಷ್ಟೇ ಹಾಕಿ ಟ್ರೈ ಮಾಡ್ತೀನಿ ಎಡಿಟ್ ಮಾಡಿ. ನೋಡುವ ಬನ್ನಿ ಏನಾಗುತ್ತೆ ಅಂತ. ಡೈಲಿ MCP ಮುಗಿಯ ಒಂದು ಬೆಕ್ಕಿಯೋದು ಲೈಟ್ ಹಾಕೋದು ನೀರು ಹಾಕೋದು ಅಣ್ಣ ಫುಲ್ಲಾಗಿ ಸರಿಯಾಗಿ ಕೊಡ್ಸೋನು. ಇದೇನು ಇದು ಮಾತಾಡು. ಉಂಡ್ಬಿಟ್ಟು ಮಲಗಿದ್ರೆ ತಿರ್ಗಾ ಮಧ್ಯಾಹ್ನ 1:30 ಎದ್ದಳೋನು. ತಿರ್ಗಾ ಶಿಸ್ತಾಗಿ ಹೋಗೋದು. ತಿರ್ಗಾ ಬಾರಲ್ಲಿ ಅವನು 10 ಟೇಬಲ್ ಮೇಲೆ ಕುಂಡಿಸೋನು. ತಿರ್ಗಿ ಎಣ್ಣೆ, ಸ್ಪ್ರೈಟು, ನೀರು, ತಿರ್ಗಾ ಕೈ ಕಟ್ಕೊ ಮುಣ್ಣು ಬಂದು ಮಲಗು. ರಾತ್ರಿ ಅದೇ ಏನಿಲ್ಲ. ಅವನ ಮಾವ್ರ ಆಕ್ಸಿಡೆಂಟ್ ಅದು ತೀರೋದ್ಮೇಲೆ ಬಿಟ್ಟಿದ್ದೆ ಎಣ್ಣೆ. ನಾನು ಡೈಲಿ ಎಣ್ಣೆ ಇಲ್ಲದೆ ಮಲಗ್ತಾನೆ ಇಲ್ಲ ಅಣ್ಣ. 3 ವರ್ಷ 4 ವರ್ಷ ಹುಡುಗ. ಯಾರು ಬಲಿಕ ಯಾರು ಬಾರ್ನ ಕೇಳ್ರಿ, ಹೆಸರು ಹೇಳ್ತಾರೆ ಈಗ್ಲೂ. ಆಮೇಲೆ ನಡ್ಕೊಬೋಡು ಬಕ್ರಲ್ಲ ಕಣ ಸೀರಿಯಸ್ ಆಗಿ. ಅವ್ನು ಕುಡ್ದಿರೋ ಎಣ್ಣೆ ಇನ್ನೂ ನೀನು ಹುಚ್ಚ ಹೋಯ್ದಿಲ್ಲ. ಏನು ವೇಷಣ? ಅವ್ನು ಕುಡ್ದಿರೋ ಎಣ್ಣೆ ಇವ್ನು ಇನ್ನೂ ಹುಚ್ಚ ಹೋಯ್ದಿಲ್ಲ. ಎಷ್ಟು ಮಾತಾಡ್ತಾರೆ ನೋಡಿ ಇವನು. ಹೋಗಿ ಗಾಡಿ ತೊಳ್ಕೊಂಡು ಮಾಡ್ಕೊಂಡಿರೋ ಸಾಯಂಕಾಲ ಯಾವ್ದಾರ ಒಂದು ಹಾಕಿ ಹಾಕ್ತೀನಿ. ನಿಮ್ಗೆ ಎಣ್ಣೆಗೆ ತಲೆಕೆಡ್ತೈತಿ ಹೋಗಲ್ಲ. ಎಣ್ಣೆಗೆ ಗಾಡಿಗೆ ಹೋಗು. ಕಮ್ಮಿ ಕುಡಿಸೋ. ಯಾಕೆ ಹೆವಿ ಕುಡಿಸ್ತಾ ಇದೆಯಾ? ಕಮ್ಮಿ ಕುಡಿಸೋ ಸ್ವಲ್ಪ ಹೋಗು. ಇನ್ಮೇಲೆ ಏನು ಮಾಡ್ಲಾ ಗೊತ್ತಾ? ಸರ್ವಿಸ್ ಸ್ಟೇಷನ್ ಗನ್ ಇಡಿಸ್ಬಿಡ್ಲ ಹೇಳ್ತೀನಿ. ಕುಡಿಯೋದಿಲ್ಲ ಅದು. ಸ್ವಲ್ಪ ಒಂಚೂರು ನೀರು ಸ್ಪ್ರೈಟ್ ಜಾಸ್ತಿ. ಏನಿದು ಮೈಕ್. ನಾನು ಹೇಳುತ್ತೆ ಇವಾಗ ಹೇಳ್ರಿ. ಎಣ್ಣೆ ಹೊಡೆಯೋಣ ತೊಳಸ್ಬಿಟ್ಟು ಎಲ್ಲ ಅದ್ರ ಬಗ್ಗೆ ಇಲ್ಲ, ಒಂದು ಚೂರು ಮಾತಾಡಿಲ್ಲ. ಅವ್ರೇನು ಮಾತಾಡಿಲ್ಲ, ಬರೀ ಎಣ್ಣೆ ವಿಷಯನೇ ಮಾತಾಡಿಲ್ಲ. ನಾನು ಹೇಳಿದ್ದು ನನ್ನ ಆಫೀಸಲ್ಲಿ ಐತೆ, ಬೀಗ ಇದ್ದಿದ್ರೆ ಹಾಕ ಮಾಲೀಕ ಆಫೀಸಲ್ಲಿ ಒಂದಿತ್ತು ಹೇಳಿದ್ದು ನಾನು ನಿಮ್ಗೆ. ಎಷ್ಟು ಕುಡಿತಾನೆ ಒಬ್ಬನೇ ಎಣ್ಣೆಯ ಹೊಡೆದರ ಎಂಗಯ್ಯ, ನಾನುವೇ ಕುಡುಕನು ವಸಿ ನನ್ಗೂನು 90 ಉಳಿಸ್ರಯ್ಯ. ಸ್ಫೂರ್ತಿಯಲ್ಲಿ ಸ್ಫೂರ್ತಿ ತಗೋತಾರಲ್ಲ. ಚಲ್ ಬರದಾ ಬಾಯ್. ಆರಾಮ ಇಲ್ಲೇ ಇರ್ಲಿ ಬಾ. ಅವೆಲ್ಲ ಗೊತ್ತಿಲ್ಲ. ಯಾಕೆ ರೀತಿ ಬರಲ್ಲ. ಇನ್ಶೂರೆನ್ಸ್ ಅವ್ರು ಬರ್ತಾರೆ, ಅದಕ್ಕೋಸ್ಕರ ಬರ್ಲಿ ಮುಗಿಸ್ಕೊಂಡ್ ಬಂದ್ರಿ. ಅಲ್ಲಿ ಇರ್ತೀವಿ, ಹುಡುಗಿಗೆ ಸಿಗಲ್ಲ. ಬಿಸಿ ಆದ್ರೆ ಹಂಗೆ ಸ್ಪ್ರೆಡ್ ಆಗಿ ಹೋಗಿರ್ತೀವಿ. ಇವ್ರು ಹೆಂಗ್ ಹೇಳ್ದಂಗಿತ್ತಂದ್ರೆ ಫ್ರೀ ಇದ್ರೆ ಒಂದೊಂದ್ ರೋಡ್ ಒಂದೊಂದ್ ಬಿದ್ದಿರ್ತೀವಿ, ಬಂದ್ ಆಯ್ಕ ಬನ್ನಿ ಅನ್ನಂಗಿತ್ತು. ಏನು ಈಗ ಆಫೀಸಲ್ಲಿ ಇದ್ದೀನಿ. ಅಪ್ಪ ಇಲ್ಲೇ ಅವ್ರೆ, ಬನ್ನಿ ಬಿಡಪ್ಪ. ಅದೇನು ಬೇಡ, ಮೂರೇ ಉರಿಲಿ. ಒಂದ್ ಹೇಳಿದ್ರೆ ಒಂದ್ ಈಚ್ ಬರ್ತದೆ, ಒಳಕೋತದೆ.